ಜಾತಿ ಗಣತಿ ಮಾಡಿ ಅನ್ನೋದು ಕಾಂಗ್ರೆಸ್ ಬೇಡಿಕೆ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಹ ದೇಶದಾದ್ಯಂತ ಒತ್ತಾಯವನ್ನ ಮಾಡಿದ್ರು ಅನ್ನೋದಾಗಿ ಸಚಿವ KH ಮುನಿಯಪ್ಪನವರು ಹೇಳಿದ್ದಾರೆ. ಇದನ್ನ ಬಿಜೆಪಿ ಟೀಕೆ ಮಾಡಿತ್ತು. ಆದ್ರೆ ಈಗ ಗಣತಿ ಮಾಡೋದಕ್ಕೆ ಬಿಜೆಪಿಯವರು ಹೊರಟಿದ್ದಾರೆ. ಇದನ್ನ ಸ್ವಾಗತ ಮಾಡ್ತೀವಿ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುನಿಯಪ್ಪನವರು. ಇನ್ನು ರಾಜಕೀಯಕ್ಕಾಗಿ ಸರ್ವೆ ಮಾಡೋದು ಬೇಡ, ಅಂಕಿ ಅಂಶಗಳನ್ನ ತಪ್ಪಾಗಿ ಕೊಡೋದು ಬೇಡ, ವೈಜ್ಞಾನಿಕವಾಗಿ ಸರ್ವೆ ಆಗ್ಲಿ ಅನ್ನೋದಾಗಿ KH ಮುನಿಯಪ್ಪನವರು ಕೂಡ ಈ ಬಗ್ಗೆ ಆಗ್ರಹಿಸ್ತಿದ್ದಾರೆ. ಇದಕ್ಕೆ ಮೊದಲು ಮಾಡ್ಬೇಕಂತ ಹೇಳಿದೆ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಹೇಳಿದ್ರು. ಜೊತೆಯಲ್ಲಿ ನಮ್ಮ ವರಿಷ್ಠರು ಹೇಳಿರುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ವೈಜ್ಞಾನಿಕವಾಗಿ ಸರ್ವೆ ಆಗ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ಸಚಿವ ಮುನಿಯಪ್ಪನವರ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ಅವರು ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯನ್ನು ಮಾಡಿದಾಗ ಕೇಂದ್ರ ಸರ್ಕಾರದ ನಾಯಕರುಗಳು ಸೇರಿದಂತೆ ರಾಜ್ಯ ಬಿಜೆಪಿ ಕೂಡ ವಿರೋಧವನ್ನು ಮಾಡಿತ್ತು. ನಿನ್ನೆ ಕೇಂದ್ರದ ಕ್ಯಾಬಿನೆಟಲ್ಲಿ ಅಧಿಕೃತವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ದೇಶಾದ್ಯಂತ ಜನಗಣತಿ ಹಾಗೂ ಜಾತಿಗಣತಿ ಮಾಡ್ತೀವಿ ಅಂತ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಸಚಿವರಾದಂತಹ KH ಮುನಿಯಪ್ಪ ಅವರಿದ್ದಾರೆ. ಸರ್, ಭಾಳಷ್ಟು ವರ್ಷಗಳಿಂದ ಜಾತಿಗಣತಿ ವಿಚಾರಕ್ಕೆ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ರು. ನಿನ್ನೆ ಅಧಿಕೃತವಾಗಿ ಕ್ಯಾಬಿನೆಟಲ್ಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಅಶ್ವಿನಿ ವೈಷ್ಣವರು ಹೇಳಿದ್ದಾರೆ. ಸರ್, ವಾಟ್ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್? ನಿರಂತರವಾಗಿ ನಮ್ಮ ನಾಯಕರಂಥ ರಾಹುಲ್ ಗಾಂಧಿಯವರು ಈ ಒಂದು ಜಾತಿ ಗಣಿತ ಆಗಲೇಬೇಕು ಅಂತೇಳಿ ಮಾಡಿದರು. ಅವರ ಹೋರಾಟದ ಫಲ ಇದು ಇವತ್ತಾಗಿದೆ. ಇಡೀ ರಾಷ್ಟ್ರಕ್ಕೆ ಎಲ್ಲ ವರ್ಗದ ಉಪಜಾತಿಗಳ ಎಲ್ಲರೂ ಜನಸಂಖ್ಯೆ ಆಧಾರದ ಮೇಲೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಇದೊಂದು ಬಹಳ ಅಮೂಲ್ಯವಾದ. ಯಾಕಂದರೆ ರಿಸರ್ವೇಷನ್ ಲಿಮಿಟೆಡ್ ಮಾಡಿದರೆ ಬೇರೆ ಎಲ್ಲ ಜಾತಿಗಳಿಗೂ ಕೂಡ, ಜಾತಿಗಳು ಉಪಜಾತಿಗಳಿಗೂ ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಕೊಡೋದರಿಂದ ಅವರು ಕೂಡ ಮೇನ್ ಸ್ಟ್ರೀಮ್ ಬರ್ಬೋದು, ಸಮವಾಗಿ ಬರ್ಬೋದು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಬೇಕಾದ್ರೆ ಇದು ಅನಿವಾರ್ಯ. ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ, ಅದನ್ನು ಸ್ವಾಗತ ಮಾಡೋಣ. ಬಟ್ ಅದಕ್ಕೆ ಒತ್ತಡ, ಪ್ರೇರೇಪಣೆ ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ನಾಯಕರು. ಸರ್, ಈಗ ರಾಜ್ಯದಲ್ಲಿರುವಂತಹ ತಮ್ಮ ಸರ್ಕಾರ ಹೇಳ್ತಿರುವಂಥ ಸಿದ್ದರಾಮಯ್ಯ ನೇತೃತ್ವದ ತಾವು ಇರುವಂತಹ ಸರ್ಕಾರದಲ್ಲಿ ಹೇಳ್ತಾ ಇರುವಂಥದ್ದು ನಾವು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ದೀವಿ ಅಂತ. ಆದರೆ ಅದನ್ನು ಬಿಜೆಪಿಯವರು ಜನಗಣತಿ ಅಂತಲೇ ಹೇಳ್ತಾ ಇದ್ದಾರೆ. ಈಗ ಆ ರಿಪೋರ್ಟ್ಗೆ ಈ ಆದೇಶ ಯಾವುದೇ ಸಮಸ್ಯೆ ಮಾಡೋದಿಲ್ವಾ? ಸಂದರ್ಭನೇ ಇಲ್ಲ. ನಾವೇ ಮುಂಚೂಣಿಯಲ್ಲಿದ್ದೀವಿ. ನಾವು ಮಾಡಿರೋದನ್ನು ಅವರು ಶುರು ಮಾಡಿದ್ದಾರೆ. ಈ ಗ್ಯಾರಂಟಿ ಪ್ರೋಗ್ರಾಮ್ಸ್ ನಾವು ಮಾಡುವಾಗ ವಿರೋಧ ಮಾಡಿದರು. ಮತ್ತು ಅವರೇ ಎಲೆಕ್ಷನ್ಸ್ ಬಂದಾಗ ಶುರು ಮಾಡಿದ್ರು. ಈಗ ಅವರು ಇದನ್ನು ಯಾಕೆ ಮಾಡ್ತಾರೆ? ಈಗ ತಕ್ಷಣಕ್ಕೆ ಬರುವಂಥ ಬಿಹಾರ ಚುನಾವಣೆಗಳು ಇವೆಲ್ಲದರಲ್ಲೂ ಲಾಭ ಪಡಿಬೇಕು ಅಂತ ಒಂದು ಉದ್ದೇಶ ಇದೆ. ಅದು ನಿಜವಾಗೂ ಕೂಡ ಅವರು ಈ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೂ ನ್ಯಾಯ ಸಿಗಬೇಕಾಗಿದ್ದರೆ ಮೋದಿಯವರು ಪ್ರಧಾನಮಂತ್ರಿ ಆದಾಗೆ ಮಾಡಬೇಕಾಗಿದೆ. ಅವರು ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಿಂದ ಬಂದಿರೋರು, ಎಲ್ಲರ ಕಷ್ಟ ಸುಖ ಗೊತ್ತಿದೆ. ಈ ದೇಶದಲ್ಲಿ ಎಲ್ಲ ಜಾತಿಗಳು, ಉಪಜಾತಿಗಳಿಗೂ ನ್ಯಾಯ ಸಿಗಬೇಕಂದಾಗ ಏನಿದೆ ಈ ಒಂದು 50%, 51% ಅನ್ನೋದು ಕರೆಕ್ಟ್ ಆಗೋದಿಲ್ಲ. ಯಾಕಂದರೆ ನೀವು ನೋಡಿ, ನಾವು ತಮಿಳ್ನಾಡಿನಲ್ಲಿ ಯಾವ ರೀತಿ ಮಾಡಿದ್ದಾರೆ, ಅವ್ರು 9th ಶೆಡ್ಯೂಲ್ಗಾದರೂ ಅದನ್ನೇನು ಮಾಡೋಕ್ಕಾಗಲಿಲ್ಲ. ಜಾತಿ ಜನಗಣಿತ ಬಹಳ ಮುಖ್ಯವಾಗಿದೆ. ಅದರಿಂದ ಆ ಕೆಲಸವನ್ನು ಲೇಟಾಗಾದರೂ ಅವರು ತೀರ್ಮಾನ ತಗೊಂಡಿದ್ದಾರೆ. ಇದರಲ್ಲಿ ಇಡೀ ದೇಶದ ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯ ಸಿಗ್ತದೆ. ಅವ್ರಿಗೆ ಸ್ವಾಗತ. ವಿಶೇಷವಾಗಿ ರಾಹುಲ್ ಗಾಂಧಿಯವರು ಪಟ್ಟಿಡಿದನ್ನ ಹೋರಾಟ ಪಾರ್ಲಿಮೆಂಟ್ ಒಳಗೆ ಈಚೆ ಮಾಡಿದ್ರ ಕಾರಣ ಇವತ್ತಿದು ಜಾರಿಗೆ ಬಂದಿದೆ. ಈ ಜನಗಣತಿಗೆ ಕ್ಯಾಬಿನೆಟಲ್ಲೇ ಕೆಲ ಅಪಸ್ವರ ಇದೆ ಅನ್ನುವಂಥದ್ದನ್ನು ವಿಪಕ್ಷ ನಾಯಕರಾದಂತಹ ಆರೋಶಕ್ ಅವರು ಹೇಳಿದ್ದಾರೆ. ಈ ನಡುವೆ 9ನೇ ತಾರೀಕಿಗೆ ಇದೇ ಪ್ರಮುಖ ವಿಚಾರವಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗೋದಿದೆ. ಅವತ್ತು ಅಂತಿಮವಾದಂಥ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳುತ್ತೆ. ಸರ್, ಯಾರೂ ಕೂಡ ಇದಕ್ಕೆ ವಿರೋಧವಾಗಿಲ್ಲ. ಸೂಕ್ಷ್ಮವಾಗಿ ಎಲ್ಲನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಯುನಾನಿಮಸ್ ಡಿಸಿಷನ್ ತೊಗೊತೀವಿ. ಇದರಲ್ಲಿ ಯಾರ್ದು ವಿರೋಧ ಇಲ್ಲ. ಕೆಲವು ಸಂಶಯಗಳೇನಿದೆ, ಕೆಲವು ಸಮಾಜಗಳಿಗೆ ಜನಸಂಖ್ಯೆ ಹೆಚ್ಚಾಗಿರ್ಬೋದು, ಕಡಿಮೆ ಆಗಿರ್ಬೋದು ಅನ್ನೋದಿದೆ. ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತೀರ್ಮಾನ ತಗೊತೀವಿ. ಎಲ್ಲರೂ ಕೂಡ ಒಟ್ಟಾಗಿದ್ದೀವಿ, ಒಟ್ಟಾಗಿ ತೀರ್ಮಾನ ಆಗ್ತದೆ. ಇದರಲ್ಲಿ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಚಿವರಾದಂತಹ KH ಮುನಿಯಪ್ಪ ಅವರ ಒಂದು ಮಾತು. ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿ ಪಾವಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.